ಇನ್ನೊಂದು 10 ನಿಮಿಷ ಅಷ್ಟೇ ಬಂದ್ಬಿಡ್ತೀನಿ. ಎಲ್ಲ ಏರ್ಪಾಡು ಮಾಡ್ಕೊಂಡಿರಿ, ನಾನು ಬೇಗ ಬರ್ತೀನಿ. ಹಾ, ರಸೇಶ್ವರಿ, ನೀನ್ ಯಾವಾಗ ಬಂದೆ? ನೀವ್ ಯಾರಿಗೋ ಫೋನಲ್ಲಿ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ, ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ಆಗ್ಲೇ ಬಂದೆ. ಯಾರಕ್ ಚಂದ್ರು ಎಲ್ಲ ಏರ್ಪಾಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ? ಅದೆಲ್ಲ ಏನು ಇಲ್ಲ ಬಿಡು ರಾಜೇಶ್ವರಿ. ಅಂದ್ರೆ ನನ್ನ ಹತ್ರ ಹೇಳ್ಕೊಳ್ದಿರೋಷ್ಟು ಸೀಕ್ರೆಟ್ ಆಗಿದ್ಯಾ? ಯಾಕೆ ನನ್ನ ಹತ್ರ ಹೇಳಿದ್ರೆ ಏನಾಗ್ಬಿಡುತ್ತೆ ಚಂದ್ರು? ಏನಾದ್ರೂ ಇದ್ರೆ ಹೇಳಿ, ನಾನು ನಿಮ್ ಜೊತೆ ಬರ್ತೀನಿ. ಹಾಗೆಲ್ಲ ಏನು ಇಲ್ಲ ರಾಜೇಶ್ವರಿ, ಅದು ನನ್ನ ಫ್ರೆಂಡ್ ಮಗನ್ ಮದ್ವೆ ಇತ್ತು, ಅವನು ಬೇಗ ಬಾ ಅಂತ ಕಾಲ್ ಮಾಡಿದ್ದ. ಸರಿ ನೀವೆಲ್ಲ ರೆಡಿ ಮಾಡ್ಕೊಂಡಿರಿ, ನಾನು ಬರ್ತೀನಿ ಅಂತ ಹೇಳಿದೆ. ಅವ್ರ ಮಗನ್ ಮದ್ವೆಗೆ ಅವ್ರಿಗೆ ರೆಡಿ ಮಾಡ್ಕೊಳ್ಳೋದು ಗೊತ್ತಿಲ್ವಾ? ಎಲ್ಲ ನೀವ್ ಹೇಳಿ ರೆಡಿ ಮಾಡ್ಕೋಬೇಕಾ? ಏ ಹಾಗೇನಿಲ್ಲ, ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ. ಇಲ್ಲ ಚಂದ್ರು, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿಜ ಹೇಳಿ, ನನ್ನಿಂದ ಮುಚ್ಚಿಟ್ಟು ಏನ್ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಾ? ಏನ್ ರಾಜೇಶ್ವರಿ, ಇಷ್ಟು ವರ್ಷ ನೀನ್ ನನ್ನ ಜೊತೆ ಸಂಸಾರ ಮಾಡಿ ಇಷ್ಟೇನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿದ್ದೀನಿ ಚಂದ್ರು, ಆದ್ರೆ ನನ್ನ ಮಗನ್ ಮದ್ವೆ ಈ ರೀತಿ ಆದ್ಮೇಲೆ ಅರ್ಥ ಮಾಡ್ಕೊಂಡಿರೋದು ಏನು ಇಲ್ಲ ಅಂತ ಅನ್ಸುತ್ತೆ. ಹೇಳಿ, ಈಗೇನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ? ನಿಜವಾಗ್ಲೂ ನನ್ನ ಫ್ರೆಂಡ್ ಮಗನ್ ಮದ್ವೆಗೆ ಹೋಗ್ತಿರೋದು. ನಿನ್ಗಷ್ಟು ಅನುಮಾನ ಇದ್ರೆ ನಾನು ಫೋನ್ ಮಾಡ್ಕೊಡ್ತೀನಿ, ನೀನ್ ಅವನ ಜೊತೆ ಮಾತಾಡು. ಅದೆಲ್ಲ ಏನು ಬೇಡ, ನನಗೆ ನಿಮ್ ಮೇಲೆ ನಂಬಿಕೆ ಇದೆ. ಅಲ್ಲ, ಆಫೀಸ್ ಕಡೆ ಹೋಗಿ ಎಷ್ಟೊಂದು ದಿನ ಆಯ್ತು ಚಂದ್ರು, ಅಲ್ಲಿ ಎಷ್ಟೊಂದು ಕೆಲ್ಸಗಳು ಪೆಂಡಿಂಗ್ ಇದೆ ಗೊತ್ತಾ? ಅದ್ರ ಕಡೆ ಗಮನ ಕೊಡೋದ್ ಬಿಟ್ಟು ಮದ್ವೆ ಅಂತ ಓಡಾಡ್ತಾ ಇದ್ದೀರಾ. ಅದನ್ನೆಲ್ಲ ನೋಡ್ಕೊಳ್ಳೋಕೆ ತಾರಕ್ ಇದ್ದಾನೆ, ಅಳಿಮಯ್ಯ ಇದ್ದಾರೆ, ಜೊತೆಗೆ ನೀನಿದೀಯಾ. ನಾನ್ ಮಾಡೋದೇನಿದೆ? ಸದ್ಯಕ್ಕಿಗೆಲ್ಲ ನೋಡ್ಕೊಳ್ಳಿ, ನಾನು ಈ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನ್ರಿ, ಇನ್ನ ಯಾರು ಬಂದಿಲ್ಲ? ಅವ್ರು ಬರ್ತಾರ ಇಲ್ವಂತ ಒಂದ್ಸತಿ ಫೋನ್ ಮಾಡಿ ಕೇಳಿ. ಅವ್ರಿಗೆ ಎಲ್ದಿರೋ ಅರ್ಜೆನ್ಸಿ ನಿನಗೆ ಯಾಕೆ? ಸ್ವಲ್ಪ ತೀರು ಬರ್ತಾರೆ. ನನಗೆ ನಿಂತು ನಿಂತು ಸಾಕಾಯ್ತು. ಹೋಗ್ಲಿ, ಒಳಗೋಗಿ ಕುತ್ಕೊಳ್ಳ. ಓಹೋ, ಮೇಕಪ್ ಮಾಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ನಿಲ್ಲಕ್ಕೆ ಕಾಲ್ ನೋವು ಬರಲ್ಲ, ಈಗ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಕ್ಕೆ ಕಾಲ್ ನೋವು ಬಂದ್ಬಿಡುತ್ತಾ? ನೋಡಿ, ನಮ್ ಪರ್ಸನಲ್ ವಿಷಯಕ್ಕೆ ಬರ್ಬೇಡಿ, ಆಮೇಲೆ ನಾನ್ ನಿಮ್ ಪರ್ಸನಲ್ ವಿಷಯಕ್ಕೆ ಬರ್ಬೇಕಾಗುತ್ತೆ. ಆಯ್ತು ಮಾರೈತಿ, ಏನೋ ಗಂಡ ಅನ್ನೋ ಅಧಿಕಾರದಲ್ಲಿ ಹೇಳದ್ನಪ್ಪ, ಅದಕ್ಕೆ ಯಾಕೆ ಕಾಳಿ ಅವತಾರ ತೆಗಿತಾ ಇದ್ಯಾ? ಆ ದೇವ್ರು ಗಂಡಸ್ರಿಗೆ ಹುಲಿ ಜೊತೆ ಹೋರಾಡೋ ಧೈರ್ಯ ಕೊಟ್ಟ, ಆದ್ರೆ ಹೆಂಡತಿರ್ ಜೊತೆ ಹೋರಾಡೋ ಧೈರ್ಯ ಕೊಡ್ಲೇ ಇಲ್ಲ. ಅವನೇನಾದ್ರೂ ಕೈಗೆ ಸಿಗ್ಲಿ, ವಿಚಾರಿಸ್ಕೋತೀನಿ. ದೀಪಕ್, ವಿಜಯ ಬಂದ್ ತುಂಬಾ ಹೊತ್ತಾಯ್ತಾ? ಹೌದು ಅಂಕಲ್, ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ರಿ? ನಿಂಗ್ ಗೊತ್ತಲ್ಲಪ್ಪ, ಮನೇಲಿ ಸುಳ್ಳು ಹೇಳಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಹಾ, ಎಲ್ಲ ಅರೇಂಜ್ ಆಗಿದ್ಯಾ? ಆಗಿದೆ ಅಂಕಲ್. ನಾ ಹೇಳಿದ ತಕ್ಷಣನೇ ಬಂದು ಇಷ್ಟೆಲ್ಲ ಅರೇಂಜ್ ಮಾಡಿದಿರಲ್ಲ, ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ಅಂಕಲ್, ಅದೆಲ್ಲ ಯಾಕೆ? ನಾವೇನ್ ಬೇರೆಯವರಾ?